ಇನ್ನು 2024 ಬ್ರಿಗೇಡ್ ರೋಡ್ನಲ್ಲಿ ಹೊಸ ವರ್ಷಾಚರಣೆಗೆ ಯಾವ ರೀತಿ ಸಿದ್ಧತೆ ಆಗಿತ್ತು, ಈಗ 2025ಕ್ಕೂ ಕೂಡ ಅದೇ ರೀತಿಯ ಸಿದ್ಧತೆ ನಡೀತಾ ಇದೆ. 24 ವರ್ಷಗಳಿಂದ ಈ ಸೆಲೆಬ್ರೇಷನ್ ಆಗ್ತಾ ಇದೆ. ಬ್ರಿಗೇಡ್ ರೋಡ್ ಅಸೋಸಿಯೇಷನ್ ಇಂದ ಈ ಆಚರಣೆ ಆಗ್ತಾ ಇರೋದು ಸ್ಪೆಷಲ್ ಆಗಿ. ಈ ಸಂಬಂಧ ಪವರ್ ಟಿವಿಯಲ್ಲಿ ಸುಹೇಲ್ ಯೂಸಫ್ ಎಕ್ಸ್ಕ್ಲೂಸಿವ್ ಆಗಿ ಕೆಲವೊಂದಿಷ್ಟು ಮಾತುಕತೆಗಳನ್ನು ಹಂಚಿಕೊಂಡಿದ್ದಾರೆ. ಬ್ರಿಗೇಡ್ ರೋಡ್ನ ಅಸೋಸಿಯೇಷನ್ನ ಅಧ್ಯಕ್ಷರು ಸುಹೇಲ್ ಅಂತ. 2000ನೇ ಇಸವಿಯಿಂದ ಇಲ್ಲಿ ತನಕವೂ ಕೂಡ ಅದ್ದೂರಿಯಾಗಿ ಲೈಟಿಂಗ್ಸ್ ಅನ್ನು ಅರೇಂಜ್ ಮಾಡಿ ಬಹಳ ಅಚ್ಚುಕಟ್ಟಾಗಿ ಒಂದು ಸೆಲೆಬ್ರೇಷನ್ ಮೂಡ್ಗೆ ಆ ಒಂದು ವೈಬ್ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಈ ವರ್ಷ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಲೈಟಿಂಗ್ ವ್ಯವಸ್ಥೆಯನ್ನು ಇವರೇ ಮಾಡಿದ್ದಾರೆ. ಇನ್ನು ಬ್ರಿಗೇಡ್ ರೋಡ್ ಅಸೋಸಿಯೇಷನ್ ಅಧ್ಯಕ್ಷರ ಜೊತೆಗೆ ನಮ್ಮ ಪ್ರತಿನಿಧಿ ರೂಪೇಶ್ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ದೇಶದಲ್ಲೇ ಬ್ರಿಗೇಡ್ ರೋಡ್ನ ಒಂದು ಹೊಸ ವರ್ಷ ಆಚರಣೆ ಅಂದ್ರೆ ಸಾಕಷ್ಟು ಜನಕ್ಕೆ ಕುತೂಹಲಗಳಿರುತ್ತೆ. ಸಾಕಷ್ಟು ಜನ ಇಲ್ಲಿ ಬರ್ತಾರೆ. ಒಟ್ಟಾರಾಗಿ ಸಾವಿರಾರು ಜನ, ಲಕ್ಷಾಂತರ ಜನ ಇಲ್ಲಿ ಬಂದು ಹೋಗ್ತಾರೆ. ಆದರೆ ಈ ಒಂದು ಹೊಸ ವರ್ಷಾಚರಣೆ ಬ್ರಿಗೇಡ್ ರೋಡ್ ಅಲ್ಲಿ ಹಿಂಗೆ ಹುಟ್ಕೊಳ್ತು. ಇದರ ಮೂಲ ಏನು? ಕಳೆದ 24 ವರ್ಷಗಳ ಹಿಂದೆ ಹುಟ್ಟುಕೊಂಡಂತ ಒಂದು ಕಾನ್ಸೆಪ್ಟ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಜನಬೆಂಬಲ ಸಿಗ್ತಾ ಇದೆ. ಹೀಗಾಗಿ ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಬ್ರಿಗೇಡ್ ರೋಡ್ ಅಸೋಸಿಯೇಷನ್ ನ ಸೆಕ್ರೆಟರಿ ಆಗಿರತಕ್ಕಂತ ಸುಹೇಲ್ ಯೂಸಫ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀವಿ. ಸರ್ ನಮಸ್ಕಾರ. ಮೊದಲನೇದಾಗಿ ಈಗ ಹೊಸ ವರ್ಷಾಚರಣೆ ಆಗ್ತಾ ಇದೆ. ಈ ಹೊಸ ವರ್ಷಾಚರಣೆ ಬ್ರಿಗೇಡ್ ರೋಡ್ ಅಲ್ಲಿ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಹುಟ್ಟಿದ್ ಯಾವಾಗ? ಅದ್ರ ಹಿಂದಿನ ಏನು ಸರ್ ಬಿಹೈಂಡ್ ದಿ ಸೀನ್ ಹೆಂಗಿತ್ತು ಅಂತ? ನಮ್ಮ ಅಸೋಸಿಯೇಷನ್ ಫಾರ್ಮ್ ಆಗಿರೋದು 1996ನಲ್ಲಿ. 96 ಇಂದ 2000 ತನಕ ಬಂದ್ಬಿಟ್ಟು ನಾರ್ಮಲ್ ಆಗಿ ಕ್ರೌಡ್ ಬರ್ತಾ ಇತ್ತು. ಪಬ್ಸ್ ಎಲ್ಲ ಇಲ್ಲಿ ಇರುತ್ತೆ ಅಂತ ಎಲ್ಲ ಬಂದ್ಬಿಟ್ಟು ಸಾಯಂಕಾಲ ಬರ್ತಾ ಇದ್ರು. ಮತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಬಂದ್ಬಿಟ್ಟು ಆ ಪಬ್ ವಿಸಿಟರ್ ಇಲ್ಲ ಅಂದ್ರೆ ಅವ್ರಿಗೆ ಬಂದ್ಬಿಟ್ಟು ಏನು ಅನುಕೂಲ ಇರಲಿಲ್ಲ. ಅದಕ್ಕೆ ಬಂದ್ಬಿಟ್ಟು ಅವ್ರಿಗೆ ಏನೋ ಒಂದು ನ್ಯೂ ಇಯರ್ದು ಎಕ್ಸೈಟ್ಮೆಂಟ್ ಕೊಡೋಣ ಅಂತ ಬಂದ್ಬಿಟ್ಟು ಲೈಟಿಂಗ್ ಸ್ಟಾರ್ಟ್ ಮಾಡಿದ್ವಿ 2000ನಲ್ಲಿ. ಆವಾಗ ಶುರು ಆಗಿದೆ. 2000ನಲ್ಲಿ ಲೈಟಿಂಗ್ ಸ್ಟಾರ್ಟ್ ಮಾಡಿಸಿ ಪಬ್ಲಿಕ್ ರೆಸ್ಪಾನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಪ್ರತಿ ವರ್ಷ ನಾವು ಲೈಟಿಂಗ್ ಮಾಡ್ತೀವಿ. ಆಮೇಲೆ ಲೈಟಿಂಗ್ ಮಾಡೋದು ಪ್ರತಿ ವರ್ಷ ಬಂದ್ಬಿಟ್ಟು ಇಂಪ್ರೂವ್ ಮಾಡ್ತಾ ಇರ್ತೀವಿ. ಡಿಸೈನ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಈ ಒಕೇಶನ್ಗೆ ಈ ನ್ಯೂ ಇಯರ್ ಹೇಗೆ ಇರಬೇಕು ಅಂತ ಸೆಲೆಬ್ರೇಷನ್ ಬಂದ್ಬಿಟ್ಟು ಇಲ್ಲಿ ಇರುತ್ತೆ. ನೋಡೋದಾದ್ರೆ ಬೇರೆ ಬೇರೆ ಕಡೆ ಕೋರಮಂಗಲ ಇರ್ಬೋದು, ಇಂದಿರಾನಗರ, ಇಲ್ಲಿಕ್ಕಿಂತ ಜಾಸ್ತಿ ಲೈಟಿಂಗ್ಸ್ ಕೆಲವೊಂದ್ ಕಡೆ ಮಾಡಬಹುದು. ಆದ್ರೆ ಈ ವೈಬ್ ಅನ್ನ ಅವ್ರು ಎಲ್ಲೂ ಕೂಡ ಮ್ಯಾಚ್ ಮಾಡ್ಲಿಕ್ಕೆ ಆಗಿಲ್ಲ. ಜನ ಅಷ್ಟು ಅಟ್ರಾಕ್ಷನ್ ಆಗ್ತಿಲ್ಲ ಸರ್. ಏನ್ ರೀಸನ್ ಇರ್ಬೋದು? ಅದು ಬಂದ್ಬಿಟ್ಟು ಬ್ರಿಗೇಡ್ ರೋಡ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ರೋಡ್ ಇದೆ, ವರ್ಲ್ಡ್ ಮ್ಯಾಪ್ ಮೇಲೆ ಇದೆ. ಅದಕ್ಕೆ ಬಂದ್ಬಿಟ್ಟು ಇಲ್ಲಿಯೇ ಬಂದ್ಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಇರ್ತಾರೆ. ಮತ್ತೆ ನಿಮ್ ಪ್ರೆಸ್ ಅವರು ತುಂಬಾ ಜಾಸ್ತಿ ಜನ ಇರ್ತಾರೆ. ಅದು ಬಂದ್ಬಿಟ್ಟು ಕವರೇಜ್ ಒಳ್ಳೆ ತುಂಬಾ ಚೆನ್ನಾಗಿ ಆಗತ್ತೆ. ಅದು ಹೋದ ವರ್ಷ ಯಾರು ಬರ್ಲಿಲ್ಲ ಅವ್ರು ಬರಕ್ಕೆ ಒಂದು ಆಸೆ ಇರುತ್ತೆ. ಅದು ಬಂದ್ಬಿಟ್ಟು ಅದಕ್ಕೆ ಬಂದ್ಬಿಟ್ಟು ಕ್ರೌಡ್ ಜಾಸ್ತಿ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇರುತ್ತೆ. ಸರ್, ಈ ಬಾರಿ ಲೈಟಿಂಗ್ಸ್ ವ್ಯವಸ್ಥೆನ ವಿಶೇಷವಾಗಿ ಮಾಡಿದ್ರಿ. ಈ ವರ್ಷ ಏನ್ ಕಾನ್ಸೆಪ್ಟ್ ಮಾಡಿ ಲೈಟಿಂಗ್ ಸೆಟ್ಟಿಂಗ್ ಮಾಡಿದ್ರಿ? ಮತ್ತೆ ಎಷ್ಟು ಕಾಸ್ಟ್ ಹೆಂಗಿದೆ ಸರ್? ಅದು ನ್ಯೂ ಇಯರ್ ಕಾನ್ಸೆಪ್ಟ್ ಇರುತ್ತೆ. ನ್ಯೂ ಇಯರ್ ಬೆಲ್ಸ್ ಎಲ್ಲ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಲೈಟಿಂಗ್ ನಲ್ಲಿ ಹಾಕ್ತೇವೆ. ಮತ್ತೆ ಡೆಕೋರೇಷನ್ಸ್ ಇರುತ್ತೆ, ಸೈಡ್ ಪೋಸ್ ನಲ್ಲಿ ಡೆಕೋರೇಷನ್ಸ್ ಇರುತ್ತೆ. ಅದೆಲ್ಲ ನ್ಯೂ ಇಯರ್ಗೋಸ್ಕರನೇ ಇರೋದು. ಅದು ಬಂದ್ಬಿಟ್ಟು ನಮಗೆ ಬಂದ್ಬಿಟ್ಟು ಪ್ರತಿ ವರ್ಷ ಬಂದ್ಬಿಟ್ಟು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಈ ವರ್ಷ ಬಂದ್ಬಿಟ್ಟು 14 ಇಂದ 15 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. ಓಕೆ ಸರ್, ಇದಿಷ್ಟು ಯೂಸಫ್ ಸುಹೇಲ್ ಅವರ ಮಾತು. ಯಾಕಂತ ಹೇಳಿದ್ರೆ 2000ನೇ ಇಸ್ವಿಯಲ್ಲಿ ಮೊದಲು ಸುಮ್ಮನೆ ಬರಬೇಕಲ್ಲ, ಒಂದು ವೈಬ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಆವಾಗ ಒಂದು ಕಾನ್ಸೆಪ್ಟ್ ಹುಟ್ಟು ಹಾಕ್ತಾರೆ. ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ಬ್ರಿಗೇಡ್ ರೋಡ್ ನಲ್ಲಿ ಹೊಸ ಆಚರಣೆ ವಿಶೇಷ ಲೈಟಿಂಗ್ಸ್ ವ್ಯವಸ್ಥೆ ಶುರು ಮಾಡ್ತಾರೆ. ಅಂದಿಂದ ಇಲ್ಲಿವರೆಗೆ ಅವತ್ತು 1000ದಲ್ಲಿ ಬರ್ತಾ ಇದ್ರು. ಇವಾಗ ಲಕ್ಷಾಂತರ ಜನ ಇಲ್ಲಿ ಬಂದು ವಿಶ್ವದಲ್ಲೇ ಎಲ್ಲಾದ್ರೂ ಒಂದ್ ಕಡೆ ಇಡೀ ಭಾರತದಲ್ಲಿ ಎಲ್ಲಿ ಚೆನ್ನಾಗಿ ಸೆಲೆಬ್ರೇಟ್ ಆಗುತ್ತೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಅದು ಕೂಡ ಬ್ರಿಗೇಡ್ ರೋಡ್ ಆಗುತ್ತೆ ಅನ್ನಬೇಕು. ಆ ಮಟ್ಟಿಗೆ ಈ ಒಂದು ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ. ಕ್ಯಾಮರಾಮನ್ ವೆಂಕಟೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.